ಆನಂದ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಒಳ್ಳೆಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ತಿಂಗಳ ಬೆಳಕಲ್ಲಿ ಕಂಪಿನ ಹೊತ್ತಲ್ಲಿ ಹಂತಿಯ ಪದಗಳ ಹಾಡ್ಯಾವೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ಸುಗ್ಗಿಗಾರರಿಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಸುಗ್ಗಿಗಾರರಿಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತೋ ಧನ್ಯವಾದಗಳು. ಇವಳಿಲ್ಲಪ್ಪ ಮಧುಶ್ರೀ. ಮಧುಶ್ರೀ ಇಲ್ಲೇ ಮಧುಶ್ರೀ 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 ಎಲ್ಲೋದಪ್ಪ? ಅಯ್ಯೋ ದೇವ 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 ಲೋ ಮಲೇಶ ಬಾರು ನಾನೇ ಕಣ. ಏ ಮಧುಶ್ರೀ ನೀನೇನೆ ದೆವ್ವದ ವೇಷ ಹಾಕೊಂಡಿದ್ಯಲ್ಲೇ? ವೇಷ ಅಲ್ಲ ಕಣೋ, ನನ್ ದೆವ್ವನೇ. ನೀನು ದೆವ್ವನ? ಅಪ್ಪ ನನ್ನ ನೋಡ ನೀನ್ ಇಷ್ಟು ಭಯ ಪಡ್ಕೊಂಡಿದ್ಯಾ? ನಾನು ನನ್ನ ಟೀಮ್ ಕರ್ಕೊ ಬರ್ತೀನಿ, ಅವಾಗ ನೀನ್ ಎಷ್ಟು ಭಯ ಪಡ್ಕೋಬೇಡ. ಯಪ್ಪ ದೆವ್ವ ಟೀಮ್ ಬೇರೆ ಆಯ್ತಾ? ನಾನು ಇಲ್ಲಿರಲ್ಲಪ್ಪ. ಹೌದು, ಹೋಗ್ಬೇಕಾದ್ರೆ ನಂಗೊಂದು ಐಡಿಯಾ ಹೊಳಿತು. ಹೌದು, ದೆವ್ವಗಳು 12 ಗಂಟೆಗೆ ತಾನೇ ಬರೋದು, ಇವಾಗ 9 ಗಂಟೆಗೆ ಆಯ್ತು, ಇವಾಗ ಬಂದಿದೆ. ಸಾಮಾನ್ಯ 12 ಗಂಟೆಗೆ ಬರೋದು ಸಾಮಾನ್ಯವಾದ ದೆವ್ವಗಳು. ಇಷ್ಟೊತ್ತಿನಲ್ಲಿ ಬರ್ತಾವಲ್ಲ ಅವು ಭಯಂಕರ ದೆವ್ವಗಳು, ಗೊತ್ತಾ? ಯಪ್ಪ ನೀನು ಬೇಡ, ನಿನ್ ದೆವ್ವ ಸಾವಾಸನು ಬೇಡ, ನಿನ್ ದೆವ್ವದ ಗುಂಪು ಬೇಡ. ಇವಾಗ ತಾನೇ ಸುಗ್ಗಿ ಹಬ್ಬ ಮಾಡಿದೀವಿ, ಮನೇಲಿ ಒಬ್ಬಿಟ್ಟು ಮಾಡಿರ್ತಾರೆ, ಹೋಗು ಊಟ ಮಾಡ್ಕೊಂಡು ಆರಾಮ್ಸೆ ಬೆಡ್ಶೀಟ್ ಕಟ್ಕೊಂಡು ಮಾಡ್ಕೋತೀನಪ್ಪ. ಜನಗಳೇ, ನೀವ್ಯಾರು ಮಲೇಶನ್ ತರ ಎದ್ರುಕೊಂಡು ಓಡೋಗ್ಬೇಡಿ. ಇಲ್ಲಿ ಬರೋ ಪರ್ಫಾರ್ಮೆನ್ಸ್ ಕಲ್ಪನೆ
मछली जल की रानी जीवन मुश्किल ಏನೇ ವಿಜಯರಾಜೇಂದ್ರಬಹುದು Silence, please. ಏನೋ ಮಹೇಶ ಇದು ಪರ್ಫಾರ್ಮೆನ್ಸ್ ಮುಗ್ದೆ ಆಗ್ಲೇ 2 ನಿಮಿಷ ಆಗೈತೆ ಇನ್ನೂ ನಡುಕ್ತಾನೆ ಇದೆಯಲ್ಲೋ ಯಪ್ಪ ಎಲ್ಲೋದ್ರು ಆ ದೆವ್ವ ಕಾಟ ತಪ್ಪಲೇ ಇಲ್ಲ ಹೋಗ್ ಮಲ್ಕೊಂಡ್ರು ಬರೀ ಕನ್ಸಲ್ ಬರೀ ದೆವ್ಗಳೇ ಅದಕ್ಕೆ ತಡ್ಕೊಳ್ಳಾರ್ದೆ ಬಂದ್ಬಿಟ್ಟೆ ಆಯ್ತು ನೀನ್ ನಡ್ಗ ನೋಡಕ್ಕಾಗಿಲ್ಲ ಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಂತರ ಹಾಕಿಸ್ತೀನಿ ದೇವಸ್ಥಾನಕ್ಕ ಯಾವ ದೇವಸ್ಥಾನಕ್ಕೆ ಕೃಷ್ಣನ ದೇವಸ್ಥಾನಕ್ಕೆ ಬಾರೋ ಬಾ ಮತ್ತೆ ಹೋಗೋಣ ಎಲ್ಲಿದ್ದೀರಪ್ಪ ಮುಕುಂದಪುರಲ್ಲಿ ಟೀಮ್ ಬನ್ನಿ ಸ್ಟೇಜ್ ಮೇಲೆ ಮುಕುಂದನ್ ಕರೀರಿ ಅವರನ್ನ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ कृष्ण महाराज की जय। ಕೈಯಲ್ಲಿ ಗೆಲ್ಲು ಹಿಡಿದೋನು ರಾಮ ಕಡೆಯನ್ನು ಹಿಡಿದಿರುವ ವೀರ ಭೀಮ
ಗೋಪುರವ ದಾಟಿ ನನ್ನ ಹುಡುಗಿ ಏತಕ್ಕೆ ಬಂದು ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಇಲ್ಲಿ ಬಾಬರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲದ ಚೆಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು ಎಲ್ಲ ದೇವರಂತ ಮಕ್ಕಳಿಗೆ ವಂದನೆಗಳು. ಗಿಲ್ಗಿಲ್ಗಿ ಚಂದ್ರಮುಖಿ ಚಂದ್ರಮುಖಿ ಕಿವಿಯೊಳಗೆ ಜುಮ್ಜುಮುಕಿ. ಮಲ್ಲೇಶ ಅವಳಿಂದ ಆಗ್ತಿದ್ಯಾ? ಏನೋ ಹೋಗೋಣ ಅನ್ಸ್ಕಣೆ, ಓದೆ ಕಣೆ, ತಪ್ಪೇನೆ. ನೀನ್ ಇಲ್ಲಿಗೆ ಬಂದಿರೋದು ಕಾರ್ಯಕ್ರಮ ನಿರೂಪಣೆ ಮಾಡಕ್ಕಿದ್ದಾನೆ, ಅವಳಿಂದ ಎತ್ತಕ್ಕೆ ಹೋದೆಪ್ಪ. ಅವಳು ಚೆನ್ನಾಗ್ ಕಾಣಿಸ್ಕೊಳ್ಕಣೆ, ಅದಕ್ಕೆ ಓದೆ ಕಣೆ. ನಿನ್ಗೊಂದ್ ವಿಷಯ ಗೊತ್ತಾ? ಅವಳು ಇವಾಗ 10 ಜನ ಕರ್ಕೊಂಡ್ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಅವಳನ್ನ ನೋಡೆ ನೀನ್ ಅವಳಿಂದ ಹೋಗಿದ್ಯಾ? ಅವ್ರ ಟೀಮ್ ನೋಡಿ ಅವ್ಳು ಡ್ಯಾನ್ಸ್ ಮಾಡೋದ್ ನೋಡಿ ನೀನ್ 3 ಜನ ಬಿದ್ದೋಯ್ತೇನೋ. ಅವ್ರು ಡ್ಯಾನ್ಸ್ ಮಾಡ್ತಾರ, 10 ಜನ ಇದಾರ. ಹಂಗಾದ್ರೆ ನಾನು ಹೋಗಲ್ಲಪ್ಪ, ಅವ್ರು ಡ್ಯಾನ್ಸ್ ನೋಡ್ಬಿಟ್ಟೆ ಹೋಯ್ತೀನಿ, ನಾನು ಇಲ್ಲೇ ಕುತ್ಕೋತೀನಿ. ಮಲೇಶ ನೀನ್ ಎದ್ದೋಳ್ತಾನೆ ಡ್ಯಾನ್ಸ್ ಮಾಡೋದು, ಎದ್ದಾರೋ? ನಾನ್ ಬರಲ್ಲ ಅಂದ್ರೆ ಬರಲ್ಲ ಕಣೆ, ಇಲ್ಲೇ ಕುತ್ಕೋತೀನಿ, ಅವ್ರು ಹೆಂಗ್ ಮಾಡ್ತಾರ ನೋಡ್ತೀನಿ, ನಾನು ಹೋಗಲ್ಲ ಕಣೆ. ಬೇಗ ಬೇರೆ ಅವ್ರು ಡ್ಯಾನ್ಸ್ ಮಾಡ್ಬೇಕು ತಾನೆ, ಅವ್ರು ಡ್ಯಾನ್ಸ್ ಮಾಡೋದ್ ನೀನ್ ನೋಡ್ಬೇಕು ತಾನೆ, ಎದ್ದೋಳ್ ಬಾರೋ. ಬರ್ಬೇಕಾದ್ರೆ ಒಂದ್ ಷರತ್ತು. ಏನಪ್ಪ? ನಾನು ಮುಂದೆ ಚೇರಲ್ಲೇ ಕುಂದಿರ್ಸ್ಬೇಕು. ಆಯ್ತು, ಫಸ್ಟ್ ಕುಡಿಸ್ತೀನಿ, ಬಾರಪ್ಪ. ಮಾತು ತಪ್ಪಲ್ಲ ಬಾ. से उड़ने लगा
ಇದು ಮೋಸ, ದ್ರೋಹ, ವಂಚನೆ. ನಾನು ಇದನ್ನ ಖಂಡಿಸ್ತೀನಿ, ವಿರೋಧಿಸ್ತೀನಿ. ಯಾಕೋ ಮಲ್ಲೇಶ ಏನಾಯ್ತು? ನನ್ನ ಮುಂದಿನ ಸೀಟ್ ನಲ್ಲಿ ಕುಂದ್ರಿಸ್ತೀನಿ ಅನ್ಬೇಕು. ಹೋಗ ಅಲ್ಲಿ ಸೈಡ್ ಅಲ್ಲಿ ನಿಲ್ಸಿದ್ಯಲ್ಲ, ನಾನು ಬಿಡೋದಿಲ್ಲ, ಇದನ್ನ ವಿರೋಧಿಸ್ತೀನಿ. ಏ ಯಾಕೋ ಅಲ್ಲಿ ಅವರು ದೊಡ್ಡವ್ರು ಕೂತಿರ್ತಾನೆ, ಅವ್ರನ್ನ ಎಬ್ರಿಸ್ಬಿಟ್ಟು ನಿನ್ನ ಕೂಡ್ಸಕ್ಕಾಗುತ್ತಾ? ಅದಕ್ಕೆ ಸೈಡ್ ಅಲ್ಲಿ ನಿಲ್ಸ್ದೆ ಅಪ್ಪ. ನೀನ್ ಮಾತು ಕೊಟ್ಟಿದ್ಯಾ ತಾನೆ, ಮಾತು ತಪ್ಪದೆ ಹೋಲಿ ಬಿಡು. ಆದ್ರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. ಹೌದು ಕಣ, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಒಂದು ಜೋರ ಚಪ್ಪಾಳೆ ಬನ್ನಿ. ಮುಂದಿನ ಕಾರ್ಯಕ್ರಮ ಅಗಲಿದರು ಚಿರವಾಗಿರುವ ಸಿನಿಮಾ ಅಭಿನಯ ಭಾರ್ಗವ, ಡಾಕ್ಟರ್ ದಾಸ ವಿಷ್ಣುವರ್ಧನ್ ಅವರ ನಮ್ಮ ಮುಂದೆ ತರಲಿದ್ದಾರೆ. ಅವರನ್ನು ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ. ಜೋರಾಗಿ ಚಪ್ಪಾಳೆ ಹೊಡೀರಿ.
ಈಗ ಭೀಮನ್ನ ವೇದಿಕೆ ಮೇಲೆ ಕರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇ ತಾನೇ, ನಾನೀಗ ಭೀಮನ್ ವೇದಿಕೆ ಮೇಲೆ ಕರೆಸ್ತೀನಿ. ಆದ್ರೆ ಗದನ್ ಮತ ಅಲ್ಲಿ ಕೊಟ್ಬಿಡ್ತೀಯಾ? ಆಯ್ತು, ಕೊಟ್ಬಿಡ್ತೀನಿ. ಈಗ ಈಗ ವೇದಿಕೆ ಮೇಲೆ ಕರೆಯೋಣ ಮಹಾಭಾರತದ ಭೀಮನನ್ನು. ಜೋರಾದ ಚಪ್ಪಾಳೆಯ ಮೂಲಕ ಮಹಾಭಾರತದ ಭೀಮನನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಇದೇನು ಇಷ್ಟೊಂದು ಚಿಂತಾಕ್ರಾಂತರಾಗಿ ಕುಳಿತಿರುವಲ್ಲ? ಯಾಕೆ?